ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತೇಶ್. ಇವತ್ತು ಬಸವ ಕಲ್ಯಾಣ ನಗರಸಭೆಯ ಮುಂಭಾಗದಲ್ಲಿ ಸರಿಸುಮಾರು ಒಂದು 80-85 ಜನ ಪೌರ ಕಾರ್ಮಿಕರು ನಗರಸಭೆಯ ಮುಂದೆ ಪ್ರತಿಭಟನೆ ಕೂತ್ಕೊಂಡಿದ್ದಾರೆ. ಪ್ರತಿಭಟನೆ ಯಾವ ವಿಚಾರಕ್ಕೆ ಕೂತಿದ್ದಾರೆ ಅಂತ ಕೇಳಿದ್ರೆ ನಿಜಕ್ಕೂ ನಾಚಿಕೆ ಆಗುತ್ತೆ. ಪೌರ ಕಾರ್ಮಿಕರು ಅಲ್ಲಿ ಪ್ರತಿಭಟನೆಗೆ ಕೂತ್ಕೊಂಡಿದ್ದು 1 ವರ್ಷದಿಂದ ನಮಗೆ ಸಂಬಳ ಬಂದಿಲ್ಲ, ಸಂಬಳ ಕೊಡಿ ಅಂತ. ಆ ಪ್ರತಿಭಟನೆಗೆ ಸಾಥ್ ಕೊಟ್ಟವ್ರು ಯಾರು? ಮಾಜಿ ಶಾಸಕರಾಗಿರುವಂತಹ ಮಲ್ಲಿಕಾರ್ಜುನ್ ಖೂಬಾ ಅವರು. ಮಲ್ಲಿಕಾರ್ಜುನ್ ಖೂಬಾ ಅವರು ಕಾರ್ಮಿಕರ ಪರವಾಗಿ ಇವತ್ತು ಬೀದಿಗಿಳಿದು ಹೋರಾಟವನ್ನು ಮಾಡ್ತಿದ್ದಾರೆ. ನಮ್ಮ ಅಂದ್ರೆ ಆ ಕಾರ್ಮಿಕರ ಸಂಬಳ ಬಿಡುಗಡೆ ಆಗದೇ ಹೋದ್ರೆ ಇದೇ ರೀತಿ ಹೋರಾಟ ಮುಂದುವರಿಯುತ್ತೆ. ಅಂಬೇಡ್ಕರ್ ಜಯಂತಿ ನಾಳೆ ಇರೋ ಕಾರಣ ನೀವು ನಮಗೆ ಸಂಬಳ ಕೊಡದೆ ಹೋದ್ರೆ ಇದೇ ಬಟ್ಟೆಯಲ್ಲಿ ಹಿಂಗೆ ಪ್ರತಿಭಟನೆಯನ್ನ ಮುಂದುವರಿಸ್ತೀವಿ ಅಂತ ಖಡಕ್ ಆಗಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖೂಬಾ ಅವರು. ನಿಜಕ್ಕೂ ಗುತ್ತಿಗೆ ಆಧಾರದ ಮೇಲೆ ನಗರಸಭೆಯ ಕಾರ್ಮಿಕರ 1 ವರ್ಷದ ಸಂಬಳವನ್ನ ನೀಡದ ತನಕ ನಾನು ಈ ಪ್ರತಿಭಟನೆ ಮುಂದುವರಿಸ್ತೀನಿ ಅಂತ ಎಚ್ಚರಿಕೆ ನೀಡಿರೋದು ನಿಜಕ್ಕೂ ಶ್ಲಾಘನೀಯ. ಯಾಕಂದ್ರೆ ಕಾರ್ಮಿಕರ ಪರವಾಗಿ ಧ್ವನಿ ಎತ್ತಲಿಕ್ಕೆ ಒಬ್ರು ಜನನಾಯಕರು ಬೇಕಲ್ಲ. ಮಲ್ಲಿಕಾರ್ಜುನ್ ಖೂಬಾ ಅವರು ಮುಂದೆ ಬಂದಿದ್ದಾರೆ. ನಗರಸಭೆಯ 82 ಗುತ್ತಿಗೆ ಕಾರ್ಮಿಕರಿಗೆ 1 ವರ್ಷದ ಸಂಬಳ ನೀಡಿಲ್ಲ, ಕೂಡಲೇ ಪೌರಾಯುಕ್ತ ರಾಜು ಬಣಕಾರ್ ಅವರಿಗೆ ಅಮಾನತು ಮಾಡಬೇಕು. ಹೌದು, ಖಂಡಿತ ಮಲ್ಲಿಕಾರ್ಜುನ್ ಖೂಬಾ ಅವರ ಮಾತು 100ಕ್ಕೆ 100 ಸತ್ಯ. 82 ಗುತ್ತಿಗೆ ಕಾರ್ಮಿಕರಿಗೆ 1 ವರ್ಷ ಸಂಬಳ ನೀಡಿಲ್ಲ ಅಂದ್ರೆ ಪೌರಾಯುಕ್ತರು ಏನು ಕೆಲಸವನ್ನ ಮಾಡ್ತಿದ್ದಾರೆ? ಅವ್ರ ಆಫೀಸಲ್ಲಿ ಇರುವಂತಹ ಕಸವನ್ನ, ಅವ್ರ ಆಫೀಸ್ ಮುಂಭಾಗ ಇರುವಂತಹ ಎಲ್ಲವನ್ನ ಸ್ವಚ್ಛ ಮಾಡಬೇಕು. ಇಡೀ ಬಸವ ಕಲ್ಯಾಣ ನಗರವನ್ನ ಕ್ಲೀನ್ ಆಗಿಡಬೇಕು. ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಕೆಲಸ ಮಾಡುವಂತ ಗುತ್ತಿಗೆ ಕಾರ್ಮಿಕರಿಗೆ ಸಂಬಳ ಕೊಡಲ್ಲ ಅಂದ್ರೆ ರಾಜು ಬಣಕಾರ್ ಸಾಹೇಬ್ರೆ, ನೀವು ಏನು ಮಾಡ್ತಾ ಇದ್ದೀರಿ? 1 ವರ್ಷ ಆಯ್ತು, ನಿಮಗ್ ಸಂಬಳ ಸರಿಯಾಗಿ ಬರ್ತಾ ಇದೆ ಅಲ್ವಾ? ಪೌರಾಯುಕ್ತರಾಗಿರುವಂತ ರಾಜು ಬಣಕಾರ್ ಅವರಿಗೆ ನಾನು ಕೇಳ್ತಾ ಇರೋದಿಷ್ಟೇ, ಗುತ್ತಿಗೆ ಆಧಾರದಲ್ಲಿರುವಂತ ಕಾರ್ಮಿಕರಿಗೆ ನೀವು ಕೊಡುವಂತ ಸಂಬಳ 15-20 ಸಾವಿರ. ಅಷ್ಟು ಸಂಬಳ ಅವ್ರಿಗೆ ಕೊಟ್ಟಿಲ್ಲ ಅಂದ್ರೆ 1 ವರ್ಷಗಳಿಂದ ಅವ್ರ ಮನೆ ಹೆಂಗ್ರಿ ನಡಿಬೇಕು? ಅವ್ರ ಮಕ್ಕಳ ಕಾಲೇಜ್ ಫೀಸು, ಶಾಲೆ ಫೀಸು, ಮನೆ ಕಿರಾಣ, ರೇಷನು ಎಲ್ಲಿಂದ ತರಬೇಕ್ರಿ? ಎಷ್ಟಂತ ಸಾಲ ಮಾಡಬೇಕು? ಜನರಿಂದ ಟ್ಯಾಕ್ಸ್ ಅನ್ನ ಸರಿಯಾಗಿ ಕಲೆಕ್ಟ್ ಮಾಡ್ತೀರಿ. ಆ ಬಂದಂತ ಟ್ಯಾಕ್ಸ್ ದುಡ್ಡಲ್ಲಿ ಅವ್ರಿಗೆ ಸಂಬಳ ಕೊಡಬೇಕಿತ್ತು, ಇಲ್ಲ ಸರ್ಕಾರಕ್ಕೆ ಪತ್ರವನ್ನ ಬರೀಬೇಕಿತ್ತು. ನೀವೇನು ಮಾಡ್ತಾ ಇದ್ದೀರಿ ಪೌರಾಯುಕ್ತರಾಗಿ? ಬರೀ ಆ ಗ್ರೂಪ್ ಡಿ, ಗ್ರೂಪ್ ಸಿ ಅವ್ರನ್ನ ಹೆದರಿಸಿ ಕೆಲಸ ಮಾಡಿಸ್ಕೊಳ್ಳೋದು ಕಲ್ತಿದ್ದೀರಿ. ಅವರಿಗೆ ಸಂಕಷ್ಟ ಬಂದಾಗ ಅವ್ರಿಗೆ ಸಂಬಳ ಬೇಕು, ಸಂಬಳ ಕೊಡ್ಲಿಕ್ಕೆ ನಿಮ್ಗಾಗಲ್ಲ. ಹೆದರಿಸಿ ಬೆದರಿಸಿ ಕೆಲಸ ಮಾಡೋದು ಗೊತ್ತಿರುವಂತ ನಿಮಗೆ ಸಂಕಷ್ಟದಲ್ಲಿರುವಂತ ಕಾರ್ಮಿಕರಿಗೆ ಸಂಬಳ ಕೊಡೋದು ಗೊತ್ತಿರ್ಬೇಕಲ್ಲ ಸಾಹೇಬ್ರೆ. ಮಲ್ಲಿಕಾರ್ಜುನ್ ಖೂಬಾ ಅವರು ಕೂಡ ಈ ಹೋರಾಟವನ್ನು ಇಷ್ಟಕ್ಕೆ ಬಿಡಬಾರದು. ಆ ಕ್ಷೇತ್ರದ ಜನ, ಆ ಕಾರ್ಮಿಕರು ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ಪ್ರತಿಭಟನೆಗೆ ಮೊದಲು ಕೂಡ ನಿಮ್ಮ ಮನೆಗೆ ಬಂದು ಪತ್ರವೆಲ್ಲವನ್ನ ಕೊಟ್ಟಿದ್ರು. ನೀವು ಕೂಡ ಸರ್ಕಾರಕ್ಕೆ ಮಾತಾಡಿದ್ರಿ. ಆದ್ರೆ ಮಾತಾಡೋದು, ಪ್ರತಿಭಟನೆ ಕೂರೋದ್ರಿಂದ ಈ ಕಾರ್ಮಿಕರಿಗೆ ನ್ಯಾಯ ಸಿಗಲ್ಲ ಸಾಹೇಬ್ರೆ. ತಾವು ಇದೇ ರೀತಿ ಹೋರಾಟವನ್ನ ಮುನ್ನಡೆಸಿ ಆ 82 ಗುತ್ತಿಗೆ ಕಾರ್ಮಿಕರಿಗೆ ನೀವು ಸಂಬಳವನ್ನ ಕೊಡಿಸ್ಬೇಕು. ಕೊಟ್ಟಿಲ್ಲ ಅಂದ್ರೆ ಅಲ್ಲೇ ಪಟ್ಟು ಹಿಡಿದು ಕೂಡ್ರಿ. 1 ವಾರ ಕೂತ್ಕೊಳ್ಳಿ. ಇದೇ ಪೌರಾಯುಕ್ತರ ಮನೆ ಸುತ್ತಮುತ್ತ ಅವ್ರ ಎತ್ತರಕ್ಕೆ ಕಸ ಬಿದ್ದಿರುತ್ತೆ, ಅವಾಗ ಗೊತ್ತಾಗುತ್ತೆ ಇವರ ಬೆಲೆ ಏನು ಅಂತ. ಟ್ಯಾಕ್ಸ್ ಕಟ್ಟಿದ ಜನ ಚಪ್ಪಲಿ ತಗೊಂಡು ಬಸವ ಕಲ್ಯಾಣ ನಗರಾಭಿವೃದ್ಧಿ ಪ್ರಾಧಿಕಾರ ಮತ್ತೆ ಇವ್ರ ಕಚೇರಿಗಳ ಸುತ್ತಮುತ್ತ ಬರ್ತಾರೆ, ನಗರಸಭೆಯ ಸುತ್ತ ಬರ್ತಾರೆ. ನಮ್ಮ ಮನೆ ಮುಂದೆ ಕಸ ಇದೆ, ನಮ್ ಕೆಲಸ ಆಗ್ತಾ ಇಲ್ಲ, ನಮ್ದು ಬರ್ತ್ ಸರ್ಟಿಫಿಕೇಟು, ಡೆತ್ ಸರ್ಟಿಫಿಕೇಟು, ಅದು ಇದು ಕಸ ಅಂತ ಅದು ಅಂತ ಹೇಳ್ಕೊಂಡು ಜನ ಬಂದ್ರೆ ಜನ ಸುಮ್ಮನೆ ಬರಲ್ಲ, ಕೈಯಲ್ಲಿ ಏನಾದ್ರೂ ಹಿಡ್ಕೊಂಡು ಬರ್ತಾರೆ. ಯಾಕೆ ಹೇಳ್ತೀನಿ ಈ ಮಾತಂದ್ರೆ ಅವರೆಲ್ಲರೂ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಎಲ್ಲರೂ ಬಸವ ಕಲ್ಯಾಣ ನಗರಸಭೆಗೆ ಟ್ಯಾಕ್ಸ್ ಕಟ್ತಾ ಇದ್ದಾರೆ. ಅವರು ನಿಮ್ಮ ಕಚೇರಿಗೆ ಬಂದು ಮುತ್ತಿಗೆ ಹಾಕಿದಾಗ ಈ ಕಾರ್ಮಿಕರ ಅರಿವು ನಿಮಗಾಗುತ್ತೆ, ಕಾರ್ಮಿಕರ ನೋವು ಗೊತ್ತಾಗುತ್ತೆ, ಕಾರ್ಮಿಕರ ಶಕ್ತಿಯನ್ನು ನಿಮಗೆ ಗೊತ್ತಾಗುತ್ತೆ. ನಗರಸಭೆ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಹಾಗಿದ್ರೆ? ಸರ್ಕಾರಿ ಆಧಾರದಲ್ಲಿರುವಂತಹ ನೀವು, ಸರ್ಕಾರ ನಿಮಗೆ ನೇಮಕಾತಿ ಮಾಡ್ಕೊಂಡಿದೆ, ನಿಮಗೆ ಲಕ್ಷ ಸಂಬಳ ಬರ್ತಾ ಇದೆ, ನೀವು ಆರಾಮಾಗಿದ್ದೀರಿ.
ಈ 82 ಗುತ್ತಿಗೆ ಕಾರ್ಮಿಕರು ಇವ್ರು ಎಲ್ಲಿಗೆ ಹೋಗ್ಬೇಕು? ಇವ್ರ ಮಕ್ಕಳ ಎಜುಕೇಶನ್ ಫೀಸ್ ಯಾರು ಕಟ್ಟಬೇಕು? ಇವ್ರ ಮನೆಗೆ ಹೊಟ್ಟೆಗೆ ಊಟ ಏನ್ ತಿನ್ನಬೇಕು? ಇವ್ರಿಗೆ ಸಂಬಳ ಇಲ್ಲ 1 ವರ್ಷದಿಂದ ಅಂದ್ರೆ, 1 ವರ್ಷದಿಂದ ಸಂಬಳ ಇಲ್ಲ ಅಂದ್ರೆ ಇವ್ರು ಕೆಲಸ ಮಾಡಿ ಮನೇಲಿ ಇವ್ರಿಗೆ ಯಾರ್ರೀ ಮರ್ಯಾದೆ ಕೊಡ್ತಾರೆ? 1 ವರ್ಷ ಸಂಬಳ ಇಲ್ಲದ ಮೇಲೆ ಅವ್ರು ಯಾಕ್ರಿ ನೌಕರಿ ಮಾಡಬೇಕು? ಇದು ಮಾನವ ಹಕ್ಕುಗಳ ಉಲ್ಲಂಘನೆ ಆಗುತ್ತೆ. ಕೆಲಸ ಮಾಡಿಸ್ಕೊಂಡು ನೀವು ಅವ್ರಿಗೆ ಪೇಮೆಂಟ್ ಕೊಡಲ್ಲ ಅಂದ್ರೆ ಏನ್ರಿ ಇದು? ಏನ್ ಜೀತದಾಳ ಅವರೆಲ್ಲ ನಿಮ್ಗೆ? ನಾನು ಪೌರಾಯುಕ್ತರಿಗೆ ಕೇಳ್ತಾ ಇದ್ದೀನಿ, ರಾಜು ಬಣಕಾರ್ ಅವರಿಗೆ ನೇರವಾಗಿ ಕೇಳ್ತಾ ಇದ್ದೀನಿ, ಆ 82 ಗುತ್ತಿಗೆ ಕಾರ್ಮಿಕರು ಭಾರತ ದೇಶದಲ್ಲಿದ್ದಾರೆ, ಯಾವುದೋ ರಾಜ್ಯ ಪ್ರಭುತ್ವದಲ್ಲಿಲ್ಲ, ಇದು ಪ್ರಜಾಪ್ರಭುತ್ವ ದೇಶ. ಅವ್ರನ್ನ ನೀವೇನ್ ಜೀತದಾಳದುಗಳು ಅನ್ಕೊಂಡಿದ್ದೀರಾ? ಆ ರೀತಿ ಏನಾದ್ರೂ ನಿಮ್ಮ ತಲೆಯಲ್ಲಿ ಭಾವನೆಗಳು ಬಂದ್ರೆ ಹಿಂದೆ ತೆಗೆದುಹಾಕಿ. ಅವರಿಗೆ ಸರಿಯಾಗಿ ಪೇಮೆಂಟ್ ಆಗಬೇಕು, 1 ವರ್ಷದ ಪೇಮೆಂಟ್ ಆಗಬೇಕು. 1 ತಿಂಗಳದ 2 ತಿಂಗಳದ ಕೊಟ್ಟು ಸುಮ್ಮನೆ ಇರ್ತೀನಿ ಅಂದ್ರೆ ನಡೆಯಲ್ಲ. ಎಂತಹ ಹೆಸರು ಮಾಡಬೇಕು, ಶರಣರ ನಾಡಿನಲ್ಲಿ ಹುಟ್ಟಿ ಅವರು ಆ ಶರಣ ಸಂಸ್ಕೃತಿಯನ್ನು ಉಳಿಸ್ಲಿಕ್ಕಾಗಿ ಆ ಕಾರ್ಮಿಕರು ಎಷ್ಟೆಲ್ಲ ಹಗಲೆರಳು ದುಡಿತಾ ಇದ್ದಾರೆ. ಬಂದಂತ ಬಸವ ಕಲ್ಯಾಣ ಬರೋರಿಗೆಲ್ಲ ಬಸವ ಕಲ್ಯಾಣ, ಬಸವಣ್ಣನ ನಾಡು, ಇಲ್ಲಿಗೆ ಬರ್ತಾರೆ ಜನ ಅಂತ ಎಷ್ಟು ಸ್ವಚ್ಛತೆ ಎಲ್ಲ ಮಾಡ್ತಾರೆ. ಅವ್ರಿಗೆ ಸಂಬಳ ಇಲ್ಲ ಅಂದ್ರೆ ನಾಚಿಕೆ ಆಗ್ತಾ ಇದೆ. ಈಗಲಾದ್ರೂ ಎಚ್ಚೆತ್ತುಕೊಳ್ತಾರಾ? ಇಲ್ಲಾಂದ್ರೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಮತ್ತೆ ಏನಾಯ್ತು ಅದ್ರ ಅಪ್ಡೇಟ್ ಅನ್ನ ನಿಮಗೆ ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತೇನೆ. ಬಸವ ಕಲ್ಯಾಣ್ ಒಂದು ಟೂರಿಸಮ್ ಸಿಟಿ, ಶಗಣಗ ನಾಡು, 12th ಸೆಂಚುರಿ ಫಸ್ಟ್ ಪಾರ್ಲಿಮೆಂಟ್ ಇದ್ದಂಥ ಕ್ಷೇತ್ರ ಇದು. ಇಲ್ಲಿ ನಾನು ಕೂಡ 2 ಸಲ MLA ಆಗೀನಿ, ಮಲ್ಲಿಕಾರ್ಜುನ್ ಖೂಬಾ. ಬಸವ ಕಲ್ಯಾಣ್ CMCದಾಗ ಸುಮಾರು 1 ವರ್ಷದಿಂದ ಕಾಂಟ್ರಾಕ್ಟ್ ಬೇಸ್ ಲೇಬರ್ಗಳು ಸ್ಯಾಲರಿ ಆಗಿಲ್ಲ, ಅವ್ರು ಭಾಳ ಕಷ್ಟದಾಗಿದ್ದಾಗ. ಸ್ವಚ್ಛ ಅಭಿಯಾನ್, ದೇಶ್ ಕ್ಲೀನ್ ಪ್ರಧಾನಮಂತ್ರಿಯವ್ರು ಹೇಳ್ತಾರೆ. ಆದಾಗ ಇವಾಗೆಲ್ಲ ಬೆಳಿಗ್ಗೆ 4 ಗಂಟೆಗೆ ಎದ್ದು ಸಂಪೂರ್ಣವಾಗಿ ಬಸವ ಕಲ್ಯಾಣ ಸ್ವಚ್ಛ ಮಾಡ್ತಾರೆ ಸಿಟಿ ಲಿಮಿಟ್ದಲ್ಲಿ. ಇವಾಗ 1 ವರ್ಷದಿಂದ ಸ್ಯಾಲರಿ ಆಗಿಲ್ಲ. ಬಸವ ಜಯಂತಿ, ರಾಜಾಬಾಗ್ ಸವಾಗ್ ಜಾತ್ರಾ, ನಾಳೆ ಡಾಕ್ಟರ್ ಬಾಬಾ ಸಾಹೇಬರು ಜಯಂತಿ, ಆದರೂ 1 ವರ್ಷದಿಂದ ಸ್ಯಾಲರಿ ಇಲ್ಲ. 8 ದಿನ ಮುಂಚೆ ಇವಾಗ ನಮ್ಮಲ್ಲಿ ಬಸವ ಕಲ್ಯಾಣದ ನನ್ನ ಮನೆ ಕಚೇರಿಗೆ ಬಂದಿದ್ದರು. ನಾನು ಅವತ್ತಿನ ದಿವಸ ಮಿನಿಸ್ಟರ್ ಆಗಿದಂಥ ನಮ್ಮದು CMC ಮಂತ್ರಿಗಳಾಗಿದ್ದಂಥ ರಹೀಮ್ ಖಾನ್ಗೂ ಕೂಡ ಮಾತಾಡಿದ್ದೀನಿ, ಜಿಲ್ಲಾಧಿಕಾರಿಯಾಗಿ ಮಾತಾಡೀನಿ, MLC ಮೂಳೆ ಸಾಹೇಬ್ರಿಗೆ ಮಾತಾಡೀನಿ, ಇಲ್ಲಿಂದ MLA ಶರಣು ಸಲ್ಗರಿಗೂ ಕೂಡ ಮಾತಾಡೀನಿ. ನಾ ಫಸ್ಟ್ ಟೈಮ್ ನನ್ನ ಲೈಫ್ದಾಗ ಇಷ್ಟು ಜನರಿಗೆ ಮಾತಾಡಿದ PDOಗೀಗ. ಅದೇ ರೀತಿ ಮಾಲಾ ಬಿ ನಾಗಂಡಗಾವ್ ಅವ್ರಿಗೂ ಕೂಡ ಇಲ್ಲಿ ಚೇರ್ಮನ್ ಇದ್ದಾಗ ಅವರಿಗೂ ಮಾತಾಡಿದ್ದೀನಿ. ಮಾಡಿಸ್ತೀನಿ ಅಂದರೂ PDOಗೂ ಕೂಡ ಮಾಡಿಸಿಲ್ಲ. ಎಲ್ಲರೂ ಸಂಪೂರ್ಣವಾಗಿ ಎಲ್ಲೋ ಒಂದು ಕಡೆ ನೋಡಿದಾಗ 3 ತಿಂಗಳ ಸ್ಯಾಲರಿ ಪೆಂಡಿಂಗ್ ಅದ ಅಂತ ಇಲ್ಲಿಂದು ಅವರು ಸರ್ಕಾರ ಗಮನಕ್ಕೆ ತಂದಾಗ ನಾನು 8 ದಿನ ಮುಂಚೆನೇ ಹೇಳೀನಿ. ಮಾನ್ಯ ಮುಖ್ಯಮಂತ್ರಿಯವರಿಗೂ ಕೂಡ, ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಎಲ್ಲೋ ಒಂದು ಕಡೆ ಹೆಸರಿಗೆ ದಬ್ಬ ಬರ್ತದೆ, ಆದರೂ ನೀವು 1 ವರ್ಷದ ಸ್ಯಾಲರಿ ಕೊಡಲ್ಲ ಅಂದಾಗ ಎಲ್ಲೋ ಒಂದು ಕಡೆ ತಪ್ಪದ ಅಂತ ನಾನು ಮಾತಾಡಿದಾಗ ಮಾಡ್ತೀನಿ ಅಂದರು. 8 ದಿವಸ ಆದರೂ ಕೂಡ ಸ್ಯಾಲರಿ ಕೊಟ್ಟಿಲ್ಲ. ಇವತ್ತು ಒಂದು ಮಕ್ಕಳಿಗೆ ಒಂದು ಓದಿಸ್ಬೇಕಾದಾಗ, ಒಂದು ಜಾತ್ರೆದಾಗ ಒಂದು ರ್ಯಾಷನ್ ತಗೋಬೇಕಾದಾಗ ಎಷ್ಟು ಕಷ್ಟ ಆಗ್ತದೆ ಅಂಬೋದು ನಮ್ಮ ತಾಯಿಂದಾಗೆ ಕೇಳಿದಾಗ ಗೊತ್ತಾಗ್ತದೆ. ಒಂದು ಮನೆ ನಡೆಸ್ಬೇಕು. ನಾವೆಲ್ಲ ಒಳ್ಳೆ ಬುದ್ಧಿಜೀವಿ, ಬಿಸ್ನೆಸ್ ಮಾಡೋಂಥವು, ಗೌರ್ನಮೆಂಟ್ದಾಗ ಪರ್ಮನೆಂಟ್ ಇದ್ದಂಥ ಸರ್ಕಾರಿ ನೌಕರಗಳಿಗೆ ಅರ್ಥ ಆಗಬೇಕು ಜೀವನದಾಗ ಆಗೈತಿ ಇರ್ತದೆ. 1 ವರ್ಷ ಆದರೂ ಸ್ಯಾಲರಿ ಕೊಡಲ್ಲ. ಇವತ್ತು ಕೂಡ ನಾನು ರವೀಂದ್ರ ಖಾನ್ ಸಾಹೇಬ್ರಿಗೆ ಮಾತಾಡಿದಾಗ ಅವಾಗ ಒಂದು ಜೀವ ಹೇಳಿದ್ರು, ಇಲ್ಲ ಖೂಬಾಗೆ ತಾವು ದಯವಿಟ್ಟು CMCಗೆ ಹೋಗಿ 3 ತಿಂಗಳದೇ ಸ್ಯಾಲರಿ ಇದೆ ಅಂತ CMCದಾಗ ಹೇಳ್ತಾ ಇದ್ದಾಗ, ಇಲ್ಲಿ ಬಂದಾಗ 1 ವರ್ಷದಿಂದ ಇತ್ತು. ಅವಾಗ ಒಂದು ಆದೇಶ ಮಾಡಿದಾಗ ಎಂಟೈರ್ ಕರ್ನಾಟಕದಾಗ ಯಾರೇ CMC TMC ಏನೇ ಇದ್ದರೂ ಕೂಡ 3 ತಿಂಗಳ ಒಳಗಡೆ ಸ್ಯಾಲರಿ ಪೇಮೆಂಟ್ ಮಾಡಬೇಕು. 3 ತಿಂಗಳಕ್ಕಿಂತ ಹೆಚ್ಚಾದಾಗ ನಾನು ಒಂದು ವೇಳೆ ಇದು ನನ್ನ ಗಮನಕ್ಕೆ ಬಂದಾಗ ಶಿಸ್ತಿನ ಕ್ರಮ ತಗೋತೀನಿ. ಸಾಕಷ್ಟು ಅಧಿಕಾರಿಗಳಿಗೆ ಈ ಕೇಸ್ದಾಗ ಸಸ್ಪೆಂಡ್ ಮಾಡಿದ್ದೀನಿ ಅಂತ ಅವಾಗ ಹೇಳ್ತಾ ಇದ್ದರೂ ಕೂಡ ಇಲ್ಲಿಂದ ಯಾರೇ ಒಬ್ಬರು ಅಧಿಕಾರಿಗಳು ಇದಕ್ಕೆ ಸ್ಪಂದಿಸ್ತಾ ಇಲ್ಲ. ಎಲ್ಲೋ ನೋಡಿದಾಗ ವಿಫಲ ಆಗ್ಯದೇನೋ ಅನ್ನಿಸ್ತಾ ಇದೆ. ಒಣ ಪಾಲಿಟಿಕ್ಸ್ದಾಗ ಕಟೌಟ್ ಹಚ್ಕೊಂಡು ಪಾಲಿಟಿಕ್ಸ್ ಮಾಡ್ತಿದ್ದಾಗ ನಾವು ಒಂದೇ ವ್ಯಕ್ತಿ ಅಪೋಸಿಷನ್ದೋಗಿಗೂ ಕೂಡ ಮಾತಾಡಿದ್ದೀನಿ, ರೂಲಿಂಗ್ದೋಗಿಗೂ ಕೂಡ ಮಾತಾಡಿದ್ದೀನಿ, ಬೇರೆ MIMದೋಗಿದ್ದಾಗ, JDSದೋಗಿದ್ದಾಗ, BJPದೋಗಿದ್ದಾಗ, ಕಾಂಗ್ರೆಸ್ದೋಗಿದ್ದಾಗ ನಮ್ದು ಒಂದೇ ಬೈಕೆ, ದಯವಿಟ್ಟು ಕಾನೂನ್ದಾಗ ನಮ್ಮದೇನು ರೈಟ್ಸ್ ಇದ್ದಾವೆ, 1 ವರ್ಷದೇನು ಸ್ಯಾಲರಿ ಲೇಬರ್ಗಳು ಪೆಂಡಿಂಗ್ ಇದೆ, ದಯವಿಟ್ಟು ಕ್ಲಿಯರ್ ಮಾಡಿರಿ. ಇದ್ದಿಲ್ಲ ಅಂದಾಗ ಅಂಬೇಡ್ಕರ್ ಜಯಂತಿನೂ ಕೂಡ ನಾವು ಇಲ್ಲೇ ಯಾರೇ ಜಳಕ ಮಾಡಲ್ದೆ ನಾವು ಹೆಂಗೆ ಕುಂತಿದ್ದೆವು
ಲೇಬರ್ ತಗ ಇವತ್ತು ಕೂಡ ಯಾಗೂ ಮನೆಗೆ ಹೋಗಿ ಯಾಗೂ ಕ್ಲೀನ್ ಆಗಿಲ್ಲ, ಹಾಗೆ ಕುಂತಿದ್ದಾಗ. ಆದರೂ ಒಂದು ದಿವಸ ಕೂಡ ಕೆಲಸ ಬಿಟ್ಟಿಲ್ಲ ಅಂಬದು ನಾವು ಹೇಳಕ್ಕೆ ಬಯಸ್ತಾ ಇದ್ದೆವು. ಇವಾಗ ಡೈಲಿ ಕಾಯಕವೇ ಕೈಲಾಸ. ಬಸವಣ್ಣಗೆ ಹೆಂಗೆ ಕಾಯಕ ಮಾಡ್ಬೇಕಂತ ಹೇಳಿಗೂ ಸ್ಯಾಲರಿ ಇಲ್ದರೂ ಕೂಡ ಒಂದು ವರ್ಷ ಹಿಡಿದು ಕ್ಲೀನ್ ಮೇಂಟೆನೆನ್ಸ್ ಬಸವ ಕಲ್ಯಾಣ ಮಾಡ್ತಾ ಇದ್ದಾಗ ನಮಗೆ ಪ್ರೌಡ್ ಫೀಲ್ ಅದ. ಎಲ್ಲೋ ಕಲ್ತು ಮಹಾಜನತೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾಗ ಪ್ರತಿನಿಧಿಗಳಿಗೆ ಓನ್ಲಿ ಮೀಟಿಂಗ್ ಮಾಡಿ ಮನೆಗೆ ಕೊಡ್ಬೇಡ್ರಿ. ಇಲ್ಲಿಂದ MLA ಅವರು ನೋಡ್ರಿ 3 ತಿಂಗಳಿಗೆ ಒಂದು ಸಲ KDP ಮೀಟಿಂಗ್ ಮಾಡ್ತಾಗ KDP ಮೀಟಿಂಗ್ದಾಗ ಕಾನೂನು ಪ್ರಕಾರ ಏನು ಆಗಿದೆ ಏನು ಆಗಿಲ್ಲ ಎಲ್ಲ ಹೋಗಿ ಒಣ ಡ್ಯಾನ್ಸ್ ಮಾಡಿದಾಗ ಆಗಲ್ಲ. ಸಂಪೂರ್ಣವಾಗಿ ನಮ್ಮ ತಾಲೂಕಾದಾಗ ಯಾವ ಕೆಲಸಗಳು ಆಗಬೇಕು, ಇನ್ಚಾರ್ಜ್ ಮಿನಿಸ್ಟರ್ಗಳಿಗೆ ಹೇಳಬೇಕು, PDOಗೆ ಪ್ರಾಜೆಕ್ಟ್ ಡೈರೆಕ್ಟರ್ಗೆ ಹೇಳಬೇಕು, ಚೈಲ್ಡ್ ಲೇಬರ್ಗಳಿಗೂ ಕೂಡ ಡಿಸ್ಕಸ್ ಮಾಡಿದ್ದೀನಿ ನಾ ADOಗೆ DDOಗಿಗೂ ಕೂಡ. ನಮ್ಮ ಬಸವ ಕಲ್ಯಾಣ ಶಾಲೆಗೆ ಯಾಕಾಗಿಲ್ಲ? ಅದೇ ಮುನ್ಸಿಪಾಲ್ಟಿ ಹುಮ್ನಾಬಾದ್ ಎಲ್ಲೇ CMC ಇದ್ರೂ ಕೂಡ ಬೀದರ್ CMCದು ಆಗ್ತದೆ, ಬಸವ ಕಲ್ಯಾಣ CMC ಆಗಲ್ಲ. ಅಂದಾಗ ಇಲ್ಲಿಂದ ಏನು ಅಡ್ಮಿನಿಸ್ಟ್ರೇಷನ್ ವಿಫಲ ಆಗ್ಯದ, ಇಲ್ಲಿನ ಪ್ರತಿನಿಧಿಗಳು ವಿಫಲ ಆಗಿದಾಗ ಅದ್ರ ಬಗ್ಗೆ ಎಲ್ಲೋ ಒಂದು ಕಡೆ ಸಂಕೋಚಿದೆ. ಅದಕ್ಕೆ ನಾವು ನಮ್ಮದು ಒಂದು ವೇಳೆ ಸ್ಯಾಲರಿದು ಏನು ಕಾಂಟ್ರಾಕ್ಟ್ ಬೇಸ್ಡ್ ಎಲ್ಲ ಲೇಬರ್ ಸ್ಯಾಲರಿ, ನಾನು ಇಲ್ಲಿ ರಾಜಕೀಯ ಮಾಡೋಕ್ಕೆ ಬಂದಿಲ್ಲ, ನ್ಯಾಯಕ್ಕಾಗಿ ಬಂದಿದ್ದೀನಿ. ಇವಾಗ ಪಗಾರ ನಾನು ನಿಂತಿದ್ದೀನಿ. ಕಾನೂನು ಪ್ರಕಾರ ಬಾಬಾ ಸಾಹೇಬ್ ಸಂವಿಧಾನ ಪ್ರಕಾರ ನಮ್ಮದು ಏನು ರೈಟ್ಸ್ ಅವ ನಾವು ಅದ್ರ ಬಗ್ಗೆ ತಿಳ್ಕೊಂಡು ಇವತ್ತು ನಮ್ಮ ನ್ಯಾಯಕ್ಕಾಗಿ ನಮ್ಮದು 1 ವರ್ಷದ ಸ್ಯಾಲರಿ ಹಾಕಬೇಕಂತ ತಮ್ಮ ಮೀಡಿಯಾ ಮುಖಾಂತರ ಎಲ್ಲರ ಈಗ ರಿಕ್ವೆಸ್ಟ್ ಮಾಡಿದೆವು. ಸಂಪೂರ್ಣ ನಮ್ಮ ಕ್ಲಿಯರ್ ಮಾಡಿಲ್ಲ ಅಂದಾಗ ಜಯಂತಿನೂ ಕೂಡ ನಾವು ಇಲ್ಲೇ ಕುಂತು ನಾಳೆ ಜಯಂತಿ ಮಾಡಿ ನಮ್ಮ ಕಾನೂನು ಪ್ರಕಾರ ಏನು ನ್ಯಾಯ ಸಿಗ್ತದೆ ಅದು ಖುಷಿಲಿ ನ್ಯಾಯ ತಗೋತೀವಿ.